ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅದು ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ನನ್ನನ್ನ ರಾಜಕೀಯವಾಗಿ ಮುಗಿಸೋಕೆ ಹಲವಾರು ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಸ್ಥಾನಗಳನ್ನ ಮಾಡಿದ್ದಾರೆ. ಈಗ ಅವುಗಳನ್ನೆಲ್ಲವನ್ನ ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರಗಳೆಲ್ಲ. ಇದು ನನ್ನನ್ನ ನಂಬಿಸಿರುವಂತಹ, ಪ್ರೀತಿಸ್ತಾ ಇರುವಂತಹ, ನನಗೆ ನಿರಂತರವಾಗಿ ಆಶೀರ್ವಾದವನ್ನ ನೀಡಿ ಬೆಂಬಲಿಸ್ತಾ ಇರುವಂತಹ ನಿಮ್ಮ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರೋವರೆಗೂ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಡ್ತೇನೆ. ಇದು ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ಹೋರಾಡ್ತಾ ಇರುವಂತಹ ಹೋರಾಟ. ಈ ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಬೆಂಬಲದೊಂದಿಗೆ ಹೋರಾಟವನ್ನ ನನ್ನ ಉಸಿರು ಇರೋವರೆಗೂ ಕೂಡ ನಡೆಸ್ತೇನೆ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಳಿ ನಾನಾಗಲಾರೆ ಅಂತ ವಿರೋಧಗಳಿಗೆ ಸಿಎಂ ಅವರು ಟಾಂಗ್ ಕೊಟ್ಟಿದ್ದಾರೆ. ಇದು ಈಗ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ಸಂಚು ನಡೀತಾ ಇದೆ. ಯಾವಾಗ ರಾಹುಲ್ ಗಾಂಧಿ ಅವರು ಜಾತಿ, ಮತ, ಪಂಥ, ವರ್ಗವನ್ನ ಮೀರಿ ಎಲ್ಲಾ ಭಾರತೀಯರನ್ನ ಜೋಡಿಸುವ ಕೆಲಸ ಶುರು ಮಾಡಿದ್ರು, ಯಾವಾಗ ಅವರು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನ ಎತ್ತೋಕೆ ಶುರು ಮಾಡಿದ್ರು, ಯಾವಾಗ ಅವರು ಜಾತಿ ಗಣತಿ ಬಗ್ಗೆ, ಮೀಸಲಾತಿ ಹೆಚ್ಚಳದ ಬಗ್ಗೆ ಧ್ವನಿ ಎತ್ತೋಕೆ ಪ್ರಾರಂಭಿಸಿದ್ರು, ಅಂದಿನಿಂದ ಅವರನ್ನ ಹನಿಯುವಂತಹ ಕೆಲಸ ಜೋರಾಗಿ ನಡೀತಾ ಇದೆ. ಕಾಲ ಬದಲಾಗಿದೆ. ನಾವು ಮನುವಿನ ಕಾಲದಲ್ಲಿಯೂ ಇಲ್ಲ, ರಾಜ ಮಹಾರಾಜರ ಗುಲಾಮರು ಕೂಡ ಅಲ್ಲ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ. ನಮಗಿರುವಂತಹ ದೊಡ್ಡ ರಕ್ಷಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅಂತ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ.